ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಗ್ಗು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ, ಅಂದರೆ ಹಸಿರು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಸರ್ದಿ ಮತ್ತು ಕಫ್ ಆಗಿದೆ ಜಾಸ್ತಿ. ನಾನೇನು ಅದಕ್ಕೆ ಏನೂ ರೆಸಿಪೀಸ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ ನೋಡಿ. ಕಗ್ಗು ಟೊಮೆಟೊ ಚಟ್ನಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಇದು ನೋಡಿ. ಹಸಿರು ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ತಪ್ಪಲ, ಇದು ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ, ಸ್ಪ್ರಿಂಗ್ ಆನಿಯನ್, ಹಸಿರು ಉಳ್ಳಾಗಡ್ಡಿ, ಇದು ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಶೇಂಗಾ ಹುರಿದಿಟ್ಕೊಂಡಿನಿ ನೋಡಿ. ನಾನು ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಗೂ ಎಳ್ಳು, ಇದು ಕೂಡ ನಾನು ಸ್ವಲ್ಪ ಹುರಿದಿಟ್ಕೊಂಡಿನಿ, ಹಾಗೂ ಎಣ್ಣೆ. ಇವಾಗ ಹಸಿರು ಟೊಮೆಟೊ ಚಟ್ನಿ ಮಾಡೋದು ವಿಧಾನವನ್ನು ತೋರಿಸ್ತೀನಿ ಬನ್ನಿ ನೋಡಿ. ಮೆಣಸಿನ್ಕಾಯಿನೂ ಕಟ್ ಮಾಡಿ ಈ ಥರ ಹೋಗುತ್ತೆ. ನಂತರ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಎಣ್ಣೆ ಹಾಕಿ ಹುರಿತಿರಲ್ಲ ಅಷ್ಟು ರುಚಿ ಆಗುತ್ತೆ ಚಟ್ನಿ. ಯಾಕೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನೆ, ನನಗೆ ಸ್ವಲ್ಪ ಹುಷಾರಿಲ್ಲಲ್ಲ, ಅದ್ರ ಸಲುವಾಗಿ ನಾನು ಸ್ವಲ್ಪ ಲೇಟ್ ಮಾಡಿ ಇದ್ದೆ. ಅದ್ರ ಸಲುವಾಗಿ ಅವನು ಇವತ್ತು ವಿಡಿಯೋದಲ್ಲಿಲ್ಲ, ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕಲಿಗಲ್ನಲ್ಲಿ ಕುಟ್ಟರೆ ಭಾಳ ಟೇಸ್ಟ್ ಬರ್ತದೆ. ಬಟ್ ಟೊಮೆಟೊ ಚಟ್ನಿ ಜಾಸ್ತಿ ಇದಲ್ಲ, ನಾನು ಕಲಿಗಲ್ಲ ಕುಟ್ಟೋದಾಗಲ್ಲ. ಅದ್ರ ಸಲುವಾಗಿ ನಾನು ಬ್ಲೆಂಡರ್ನ ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಹುರಿದಿಟ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾವೇನು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿವಲ್ಲ ಅದು ಕೂಡ ಇವಾಗ ಹಾಕಿದ್ರಲ್ಲಿ. ಆಮೇಲೆ ಕೊತ್ತಂಬರಿ, ಕರಿಬೇವು, ಎಳ್ಳು, ಮತ್ತು ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಒಂದು ನೆನಪು ಹೋಗಿದೆ, ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಎರಡೇ. ಏನು ಹುರಿದಿಟ್ಕೊಂಡಿವಲ್ಲ ಶೇಂಗಾ, ಈ ಶೇಂಗಾನು ಹಾಕಬೇಕು. ನೋಡಿ, ನಮ್ಮ ಚಟ್ನಿ ಆಯಿತು. ನೋಡಿ, ಚಟ್ನಿ ಆಯಿತು, ಟೊಮೆಟೊ ಚಟ್ನಿ ಆಯಿತು. ಇವಾಗ ಅದರಲ್ಲಿ ನಾವೇನಿದು ಹಸಿರು ಉಳ್ಳಾಗಡ್ಡಿ ತಪ್ಪಲು ಕಟ್ ಮಾಡಿವಲ್ಲ ಇದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಕೊಂಡು ನೋಡಿ, ಚಟ್ನಿ ಆಯ್ತು ನಮ್ಮದು ಕಗ್ಗು ಟೊಮೆಟೊ ಚಟ್ನಿ. ಇದು ಜೋಳದ ರೊಟ್ಟಿ ಸರಿ, ಅನ್ನ ಸರಿ ಹಚ್ಕೊಂಡು ಊಟ ಮಾಡ್ಬೋದು. ಭಾಳ ಚೆನ್ನಾಗಿದೆ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ ನೋಡಿ.